ಇವನ್ ಕವಿತಾಳ್ ಪಟ್ಟಣದಲ್ಲಿ ಬೃಹತ್ ಮಟ್ಟದ ಸಂಕಲ್ಪ ಸಮಾಗಮ ಸಮಾವೇಶವನ್ನ ಪೂರ್ವ ಸಿದ್ಧತೆ ಕಾರ್ಯಕ್ರಮ ನಡೆದಿದ್ದು, ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮಕ್ಕೆ ವಿನಯ್ ಗುರುಜಿ ಅವಧೂತ ಪುರುಷ ನಡೆದಾಡುವ ವಿನಯ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ದುವೆ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, KSN ಜನಕಲ್ಯಾಣ ಸಮಿತಿ ವತಿಯಿಂದ ಈ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ಏನು ನವಲಿ ಜಲಾಶಯ ನಿರ್ಮಾಣ ಮತ್ತು ತಿಂತಿಣಿ ಬ್ರಿಡ್ಜ್ ನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮತ್ತು ಈ ಜಿಲ್ಲೆಯ ಜನರ ಜೀವನಾಡಿ ಆಗಬೇಕಾದಂತಹ ಸಂಜೀವಿನಿ ಆಗ್ಬೇಕಾಗಿರುವಂತ ಏಮ್ಸ್ ಮುಂದುವರಿತೆಗಾಗಿ ಈವನ್ KSN ಶಿವನಗೌಡ ಅವರ ಬರ್ತ್ಡೇ ನೆಪ ಮಾತ್ರವಾಗಿದ್ದರಿಂದ ಈ ಸಮಾಗಮ ಸಂಕಲ್ಪ ಸಮಾವೇಶದ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಭಾಗದಲ್ಲಿ ರೈತರೇನು ಮತ್ತು ಈ ಭಾಗದ ಆರೋಗ್ಯ ಪರಿಸ್ಥಿತಿಯನ್ನು ಎಷ್ಟೊಂದು ನಶಿಸಿ ಹೋಗಿದೆ ಜನರದು, ಅದರೆಲ್ಲದರ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಅಲ್ಲ ಸರ್, ಈಗ KSN ಅಭಿಮಾನದ ವತಿಯಿಂದ ಅವರ ಬರ್ತ್ಡೇ ನಿಮಿತ್ತವಾಗಿ ಸಂಕಲ್ಪ ಸಮಾವೇಶ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಎಷ್ಟು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಸರ್ ನಾಳೆ ಸಾಯಂಕಾಲ? ಸುಮಾರು 25,000ದಿಂದ 30,000 ಜನ ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯೆಲ್ಲ ಹೊರತುಪಡಿಸಿ ದೇವದುರ್ಗ, ಯಾದಗಿರಿ, ಸುರ್ಪುರ್, ಶಾಪುರ್ ಮತ್ತು ಕನಕಗಿರಿ ಇನ್ನೂ ಅನೇಕ ಈ ರಾಜ್ಯದಾದ್ಯಂತ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇವತ್ತು KSN ಜನಕಲ್ಯಾಣ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದೇ ರೀತಿ ಆ ಸಮಿತಿ ಅಡಿಯಲ್ಲಿ ಎಲ್ಲ ಅವರ ಅಭಿಮಾನಿಗಳು ಸಾವಿರೋಪಿ ದಂಡಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದು ಭಾಗವಹಿಸಲಿದ್ದಾರೆ. ಈಗ ವೇದಿಕೆ ಸಿದ್ಧತೆ ಯಾವ ರೀತಿ ನಡೆದಿದೆ ಸರ್? ಈ ವೇದಿಕೆ ಸಿದ್ಧತೆ ಪೂಜ್ಯ ಶ್ರೀ ವಿನಯ್ ಗುರುಜಿ ಅವರು ಮತ್ತು ನಮ್ಮ ಕವಿತಾಳ್ ಪಟ್ಟಣದ ಕಲ್ಮಠ ಶ್ರೀಗಳು ಮತ್ತು ಇವರು ಸುರಿಯಾಳ ಅಮೋಘ ಸಿದ್ದೇಶ್ವರ ಸ್ವಾಮೀಜಿ ಅವರು ಬರೋದ್ರಿಂದ ಈ ವೇದಿಕೆ ಮೇಲೆ ಏನಂತಂದ್ರ ಈ ಸಂಕಲ್ಪ ಸಮಾಗಮ ಸಮಾವೇಶವಾಗಿರೋದ್ರಿಂದ ಇದು ಯಾವುದೇ ಒಂದು ರಾಜಕೀಯ ಇದಕ್ಕೆ ಬಿಂಬಿಸದೇನೆ ಇವತ್ತು ವೇದಿಕೆ ಮೇಲೆ ಮುಖ್ಯ ಗುರುಗಳ ಮುಖಾಂತರ ವೇದಿಕೆಯನ್ನ ಸಿದ್ಧಪಡಿಸಿ ಆ ವೇದಿಕೆ ಮೇಲೆ ಏನಂದ್ರೆ ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಆಗಿದ್ರಿಂದ ಆ ಗುರುಜಿಗಳ ಮುಖಾಂತರ ಈ ಭಾಗದ ಜನರೇನಿಲ್ಲಿ 35,000 ಜನ ಏನ್ ಸೇರ್ತಾ ಇದ್ದೇವೆ. ಪರ್ಮಿಷನ್ ದೊಡ್ಡ ತಯಾರಲ್ಲ ಹೋಯ್ಕಂತ ಆದ್ರೆ ಇಷ್ಟೊಂದು ಖರ್ಚು ಮಾಡ್ತಾವೆ ನೋಡಿ. ಹಂಪೈ ಸೌಕರ್ಯ ಐತೆ ಬೋಸ್ರಾಗ ಹಂಪೈ ಸೌಕರ್ಯ ಮನೆ ತುಂಬ್ಕೊಂಡ್ರೆ ಖರ್ಚು ಮಾಡೋದು ಏನಪ್ಪ ಹೌದು. ಅಣ್ಣಂದ ಅಂತೇಳಿ ಹೇಳಿಕ್ಕೆ 30,000 ಒಂದು ನಿಮಿಷ ನೋಡಿ. ನಾಳೆ ದಿನಾಂಕ 14/7/2026 ಮಾನ್ಯ ಮಾಜಿ ಸಚಿವರಾದಂತಹ ಕೆ ಶಿವನಗೌಡ ನಾಯಕರವರ ಒಂದು ಹುಟ್ಟುಹಬ್ಬದ ನಿಮಿತ್ತ ನಾವು ಹುಟ್ಟುಹಬ್ಬವನ್ನು ಮಾಡದೆ ಅದನ್ನು ಏನೈತೆ ರೈತರ ಒಂದು ಸಂಕಲ್ಪ ಸಮಾವೇಶವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿಕೊಂಡಿದ್ದು, ಈ ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗದಲ್ಲಿ ರೈತರ ಜೀವನಾಡಿಯಾದಂತಹ ಅನೇಕ ಜಲಾಶಯಗಳಿಗೆ ಒತ್ತು ಕೊಟ್ಟು ನಾವು ಈ ಒಂದು ಸಂಕಲ್ಪ ಸಮಾವೇಶವನ್ನು ಮಾಡುತ್ತಾ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಒಂದು ಏಮ್ಸ್ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ನಮ್ಮ ಜಿಲ್ಲೆಗೆ ತರುವುದರ ಮೂಲಕ
ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜನರಿಗೆ ಒಂದು ಉತ್ತಮವಾದ ಒಂದು ಆರೋಗ್ಯದ ಒಂದು ಸೌಲಭ್ಯವನ್ನು ನೀಡುವುದರ ಮುಖಾಂತರ ನಾವು ಈ ಒಂದು ಹುಟ್ಟುಹಬ್ಬವನ್ನು ಅವರ ಸಂಕಲ್ಪ ಸಮಾವೇಶ ಒಂದು ನೀರಾವರಿ ಸಮಾವೇಶವನ್ನಾಗಿ ಬೃಹತ್ ರೈತರನ್ನು ಸೇರಿಸುವ ಮುಖಾಂತರ ಅನೇಕ ಒಂದು ವಿಶೇಷ ಒಂದು 1000 ಜನ ಹೆಣ್ಣು ಮಕ್ಕಳ ಜೊತೆಗೆ ಕುಂಭ ಕಳಶದ ಮೂಲಕ ಒಂದು ರೈತರ ಒಂದು ಬಂಡಿ ಎತ್ತುವ ಮೂಲಕ ಅವರನ್ನು ಮೆರವಣಿಗೆ ಮಾಡುವ ಮುಖಾಂತರ ಒಂದು ಅವಧೂತ ಪುರುಷರಾದ ವಿನಯ್ ಗುರುಜಿ ಇನ್ನಿತರ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದ ಒಂದು ಚಾಲನೆಯನ್ನು ನೀಡಲಿದ್ದು ಬೃಹತ್ ಆಕಾರದ ಒಂದು ವೇದಿಕೆಯನ್ನು ನಾವು ಅಲ್ಲಿ ಸಿದ್ಧಪಡಿಸಿಕೊಂಡಿದ್ದು ಆ ವೇದಿಕೆಯಲ್ಲಿ ಒಂದು ಮುಖ್ಯ ಒಂದು ಅತಿಥಿಗಳಿಗಾಗಿ ಅವರಿಗೊಂದು 300-400 ಆಸನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಅದರಾಗಿ ಒಂದು ಬೃಹತ್ ಆಕಾರದ ಒಂದು ಊಟದ ಆಕಾರದ ಪೆಂಡಲ್ ಅನ್ನು ಹಾಕಿಕೊಂಡಿದ್ದು ಬರುವಂತಹ ಜನರಿಗೆ ಸಾರ್ವಜನಿಕರಿಗೆ ರೈತರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಸಹ ಯಾರಿಗೂ ಒಂದು ತೊಂದರೆ ಆಗಲಾರದಂತಹ ಒಂದು ಊಟದ ಒಂದು ಸಿಸ್ಟಮ್ ಅನ್ನು ಒಂದು ಪ್ರಕ್ರಿಯೆಯನ್ನು ಮಾಡಿಕೊಳ್ಳುತ್ತಾ ಒಂದು ವಿಶೇಷ ಖಾದ್ಯವಾಗಿ ಒಂದು ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಒಂದು ಸಿಹಿ ರುಚಿಯಾದಂತಹ ಒಂದು ಬೂಂದಿ ಲಡ್ಡು ಆಮೇಲೆ ಅನ್ನ ಒಂದು ರುಚಿಕರ ಉತ್ತಮ ಗುಣಮಟ್ಟ ಒಂದು ಸಾರು ಬದನೆಕಾಯಿ ಪಲ್ಯ ಕಡಲೆ ಪುಡಿ ಈ ತರದ ಒಂದು ಖಾದ್ಯವನ್ನು ತಯಾರಿಸಿ ಯಾರಿಗೂ ಬರ್ತಕ್ಕಂಥ ಸಾರ್ವಜನಿಕರಿಗೆ ರೈತರಿಗೆ ಯಾವುದೇ ಊಟದ ಒಂದು ಇದರಲ್ಲಿ ಯಾವುದೇ ಒಂದು ತೊಂದರೆ ಆಗಲಾರದಂಗೆ ಒಂದು ವಿಶಿಷ್ಟವಾಗಿ ಎಲ್ಲಾ ಒಂದು ನಿರ್ದಿಷ್ಟವಾಗಿ ಎಲ್ಲರಿಗೂ ಒಂದು ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡುವುದರ ಮುಖಾಂತರ ಈ ಒಂದು ಸಂಕಲ್ಪ ಸಮಾವೇಶವನ್ನು ಯಶಸ್ವಿಗೊಳಿಸಲು ನಾವು ಹಗಲೇಳು ಒಂದು ಕಾರ್ಯಕರ್ತರು ನಾವು ಮಾಜಿ ಸಚಿವರಾದಂತಹ ಕೆ ಶಿವನಗೌಡ ನಾಯಕರ ಒಂದು ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಸಂಕಲ್ಪ ಸಮಾವೇಶದ ಮೂಲಕ ನೀರಾವರಿ ಸಮಾವೇಶದ ಮೂಲಕ ನಾವು ಆಚರಣೆಯನ್ನು ಮಾಡುತ್ತಿದ್ದೇವೆ. ಸುಮಾರು ನಾಳೆ KS ಅಭಿಮಾನಿ ಬಳಗದಿಂದ ನಾಳೆ ಕವಿತಾಳದಲ್ಲಿ ಸೇರುವ ಜನಸಂಖ್ಯೆಗಳನ್ನು ಸುಮಾರು 25ರಿಂದ 30,000 ಜನಸಂಖ್ಯೆಯನ್ನು ಸೇರುತ್ತದೆ. ನಾವೆಲ್ಲ ತಯಾರಿಯಲ್ಲಿ ಇಲ್ಲೆಲ್ಲ ಇದರಿಂದ ಮಾಡಿದ್ದೆವು. ಇನ್ನು ನಾಳೆ ಎಲ್ಲ ಸಮಗ್ರ ಜನರೆಲ್ಲ ಬಂದು ಈ ಕವಿತಾಳ ನಡೀತಕ್ಕಂತ ಸಂಸ್ಥೆನಿಗೆ ಎಲ್ಲಾರು ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈ ಸಂಕಲ್ಪ ಸಮಾವೇಶ ನಡೆದಿದೆ, ಯಾವ್ಯಾವ ಭಾಗದಿಂದ ಬರೋ ಜನರ ನಿರೀಕ್ಷೆ ಇದೆ ಸರ್? ಈ ಸಂಕಲ್ಪ ಸಮಾವೇಶಕ್ಕೆ ದೇವದುರ್ಗ ತಾಲೂಕು ಒಟ್ಟು ನಮ್ಮ ಜಿಲ್ಲೆಯ ಸಮಗ್ರ ನಮ್ಮ ರಾಯಚೂರು ಜಿಲ್ಲೆಯಿಂದ ಎಲ್ಲಾ ತಾಲೂಕಿನಿಂದ ಜನಗಳನ್ನು ಬರ್ತಿದ್ದಾರೆ. ಅಲ್ಲ ಸರ್, ಈಗ KS ಅಭಿಮಾನಿಗಳಿಂದ ಒಂದು ರೀತಿ ಶಿವನಗೌಡ ನಾಯಕ್ ಅವರ ಬರ್ತ್ಡೇ ವಿಷಯಕ್ಕಾಗಿ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂತ ವಿಚಾರವನ್ನು ಈಗ KSN ಅಭಿಮಾನಿಗಳ ಬಳಗವನ್ನು ಹಮ್ಮಿಕೊಂಡಿರುವುದು ಒಂದು ರೀತಿಯಲ್ಲಿ ಜನರು ಕೂಡ ಒಳ್ಳೆಯ ಭಾವನೆ ಕೂಡ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಒಳ್ಳೆ ಭಾವನೆಯಿಂದನೇ ನಮ್ ಗೌಡ್ರು KS ಮಾಜಿ ಮಿನಿಸ್ಟರ್ ಆದಂತ ಶಿವನಗೌಡ ನಾಯಕರು ಅವ್ರ ಆಸಕ್ತಿಯಿಂದ ನಮ್ಗೆಲ್ಲ ಸಹಕಾರ ಮಾಡಿದ್ರಿಂದ ನಾವೆಲ್ಲ ಇಲ್ಲೆಲ್ಲ ಮಾಡ್ಲಕತ್ತೀವಿ. ಅವರೆಲ್ಲ ಅದರಿಂದ ಮಾತಾಡ್ತಾರೆ. ನಾವ್ ಈಗ 70, 80 ಮತ್ತು 90ರ ದಶಕದಲ್ಲಿ ಕೂಡ ಈ ಭಾಗ ರಾಯಚೂರು ಜಿಲ್ಲೆ ನೀರಾವರಿ ಪ್ರದೇಶ ಹೊಂದಿದ ಭಾಗ ಈಗ ನಶಿಸಿ ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಅಂತ ಕಾಣ್ತಾ ಇದೆ. ಈ ಭಾಗಕ್ಕೆ ನವಲಿ ಜಲಾಶಯ ಪ್ರಮುಖವಾಗಿ ಬೇಡಿಕೆ ಆಗಿದೆ. ಇಲ್ಲ, ಈಗ ನಿಮ್ಗೆ ಗೊತ್ತಿದ್ದಂಗೆ ಈಗ ಇಲ್ಲಿ ಬರ್ತಕ್ಕಂತ ಮೊದಲೇನು ರಾಯಚೂರು ತನ ನೀರು ಹೋಗ್ತಿತ್ತು. ಈಗ ಇಲ್ಲಿ ಮತ್ತೆ ನಮ್ ಕವಿತಾಳೆ ಲಾಸ್ಟ್ ಆಗ್ಬಿಡತ್ತೆ ನೀರು 73-74 ಕ್ಯಾಂಪ್ಗೆ ಲಾಸ್ಟ್ ಆಗ್ಬಿಡತ್ತೆ ನೀರು. ಈಗ ಅದೆಲ್ಲ ಊರು ತುಂಬಿದ್ರಲಿಂದ ಈ ನವಲಿ ಜಲಾಶಯದಿಂದ ಮಾಡೋದ್ರಿಂದ ನಮ್ಮ ಸಿರಿವಾರ ಭಾಗ ರಾಯಚೂರು ತನ ನೀರಾವರಿಗೆಲ್ಲ ಅನುಕೂಲ ಆಗ್ತದೆ. ಅದ್ರಲಿಂದ ನಾವು ಇಷ್ಟೆಲ್ಲ ಇದು ಮಾಡಿ ಒತ್ತಾಯ ಮಾಡ್ತಿದ್ವಿ.